ನೋಡ್ರಿ ನೀವು ಬೆಳ್ಳಿ ವಸ್ತುಗಳನ್ನ ಬಳಸ್ತೀರಿ ನಿಮ್ ಡೈಲಿ ಲೈಫ್ ಒಳಗೂ ಬಳಸ್ತೀರಿ. ನೀವು ಐತ್ ನೋಡ್ರಿ ನಿಮ್ ಮೈ ಮ್ಯಾಗ ಬೆಳ್ಳಿ ವಸ್ತುಗಳನ್ನ ಹಾಕೊಂಡಿರ್ತೀರಿ. ಆ ಬೆಳ್ಳಿ ವಸ್ತುಗಳು ಐತ್ ನೋಡ್ರಿ ಒಂದ್ ಸ್ವಲ್ಪ ದಿನ ಹೋದ್ಮ್ಯಾಗ ಕಪ್ ಆಗ್ಲಾಕ್ ಸ್ಟಾರ್ಟ್ ಆಕಾವು. ಸೊ ಕಪ್ ಆಗಕತನ ಪೂರ್ತಿ ಅವತ್ತರ ಹೊಳಪ್ ಐತ್ ನೋಡ್ರಿ ಹೋಗ್ಬಿಟ್ಟಿರ್ತದ. ಸೊ ಅವಾಗ ನೀವೇನ್ ಮಾಡ್ತೀರಿ, ಬಂಗಾರ ಅಂಗಡಿಗೆ ಹೋಗಿ ರೊಕ್ಕ ಕೊಟ್ಟು ತೊಳಸ್ತೀರಿ. ರೊಕ್ಕ ಕೊಟ್ಟು ತೊಳಸೋ ಅವಶ್ಯಕತೆ ಏನೈತಿ, ಮನಿ ಒಳಗಿನ ಐಟಮ್ಗಳು ಯೂಸ್ ಮಾಡ್ಕೊಂಡೈತ್ ನೋಡ್ರಿ ನೀವು ಆ ಬೆಳ್ಳಿ ವಸ್ತುಗಳನ್ನ ಐತ್ ನೋಡ್ರಿ ಫಳ ಫಳ ಅಂತೇಳಿ ಹೊಳೆಯೋ ಹಂಗೈತ್ ನೋಡ್ರಿ ಮಾಡ್ಬೋದು. ಅದು ಹೆಂಗಪ್ಪ ಅಂತಂದ್ರ ಇವತ್ತಿನ ಈ ಒಂದು ವಿಡಿಯೋದಾಗೈತ್ ನೋಡ್ರಿ ನಿಮಗ 5 ಐಡಿಯಾಗಳನ್ನ ಹೇಳ್ತೀನಿ. ಮನಿ ಒಳಗಿನ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಬೆಳ್ಳಿ ವಸ್ತುಗಳನ್ನ, ಬೆಳ್ಳಿ ಆಭರಣಗಳನ್ನ, ಬೆಳ್ಳಿ ಚೈನ್, ಗೆಜ್ಜಿ, ಉಂಗ್ರ, ಪಾತ್ರೆಗಳು ಎಲ್ಲಾನು ಐತ್ ನೋಡ್ರಿ ಪಾಲಿಶ್ ಮಾಡ್ಬೋದು. ಸೊ ಬರ್ರಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲ ನಿಮಗೊಂದು ಕ್ವಶನ್, ಯಾವ ವಸ್ತುಗಳು ಬೆಳ್ಳಿ ಐತ್ ನೋಡ್ರಿ, ಬೆಳ್ಳಿ ಪಾತ್ರೆಗಳು, ಬೆಳ್ಳಿ ಚೈನು, ಬೆಳ್ಳಿ ಉಂಗ್ರಾನು, ಬೆಳ್ಳಿ ಪಾತ್ರೆನೂ ಐತ್ ನೋಡ್ರಿ ನಿಮ್ ಮನಿ ಒಳಗ ಬಹಳ ಅಂದ್ರ ಬಹಳ ಜಲ್ದಿನೇ ಐತ್ ನೋಡ್ರಿ ಕಪ್ ಆಗ್ತಾವ ಅಂತ ಹೇಳಿ ಕಮೆಂಟ್ ಒಳಗ ಕಮೆಂಟ್ ಮಾಡಿ ಹೇಳ್ರಿ. ಸೊ ಒಂದೇ ಐಡಿಯಾ ಯಾವ್ದಪ್ಪ ಅಂತಂದ್ರ ಗ್ಯಾಸ್ ಒಲಿ ಮ್ಯಾಗ ಐತ್ ನೋಡ್ರಿ ಒಂದ್ ಬೋಗಾನಿ ನೀರ್ ಹಾಕೋರಿ. ನೀರ್ ಹಾಕೊಂಡು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಒಳಗಿಟ್ಟ ಈ ಒಂದ್ ಬಿಸಿ ಬಿಸಿ ನೀರ್ ಒಳಗ ಐತ್ ನೋಡ್ರಿ ಒಂದ್ ಚಮಚೆ ಬೇಕಿಂಗ್ ಸೋಡಾ, ಆಮೇಲೆ ಒಂದ್ ಚಮಚೆ ಐತ್ ನೋಡ್ರಿ ನೀವ ಉಪ್ಪನ ಹಾಕೋರಿ. ನೀವ ಬಾಳ ಬೆಳ್ಳಿ ಐಟಮ್ ಹಾಕತಿದ್ರಪ್ಪ ಅಂತಂದ್ರ ಜಾಸ್ತಿ ನೀವ ಬೇಕಿಂಗ್ ಸೋಡಾನು ಹಾಕೋಬಹುದ, ಜಾಸ್ತಿ ಉಪ್ಪನು ಐತ್ ನೋಡ್ರಿ ಹಾಕೋಬಹುದ. ಆಮೇಲೆ ಐತ್ ನೋಡ್ರಿ ಬೆಳ್ಳಿ ಐಟಮ್ಗಳನ್ನ ಈ ಒಂದ್ ಬಿಸಿ ಬಿಸಿ ನೀರೊಳಗ ಹಾಕಿ ಐತ್ ನೋಡ್ರಿ ನೀವ 5 ರಿಂದ 10 ನಿಮಿಷ ತನ ನೀರ್ನ ಮೀಡಿಯಂ ಫ್ಲೇಮ್ ಒಳಗಿಟ್ಟ ಕುದಿಸ್ಕೋರಿ. ಇದ್ರದಿಂದ ಐತ್ ನೋಡ್ರಿ ಬೇಕಿಂಗ್ ಸೋಡಾದಿಂದ ಉಪ್ಪಿಂದ ಐತ್ ನೋಡ್ರಿ ಬೆಳ್ಳಿ ವಸ್ತುಗಳ ಮ್ಯಾಗಿಂದ ಐತ್ ನೋಡ್ರಿ ಕಪ್ಪು ಕಲಿ ಐತ್ ನೋಡ್ರಿ ಹೋಗ್ತೈತಿ. ನೀರ್ ಕುದ್ದಂಗ್ ಐತ್ ನೋಡ್ರಿ ರಿಯಾಕ್ಷನ್ ಕ್ರಿಯೇಟ್ ಆಗಿ ಕಪ್ಪು ಕಲಿ ಹೋಗ್ಬಿಡ್ತದ. ಸೊ ಆಮೇಲೆ 10 ನಿಮಿಷ ಆದ್ಮ್ಯಾಗ ಆ ಒಂದ ಬೆಳ್ಳಿ ಐಟಮ್ಗಳನ್ನ ಹೊರಗ್ ತೆಗದ ತಂಪ ನೀರ್ಲೆ ತೊಳೆದ ಒಣ ಬಟ್ಟಿಲೆ ಒರ್ಸಿದ್ರಪ್ಪ ಅಂತಂದ್ರ ನೋಡ್ರಿ ಬೆಳ್ಳಿ ಐಟಮ್ಗಳು ಬಹಳ ಅಂದ್ರ ಬಹಳ ಚಂದ ಕ್ಲೀನ್ ಆಗಿಬಿಟ್ಟಿರ್ತಾವ. ಎರಡನೇ ಐಡಿಯಾ ಯಾವ್ದಪ್ಪ ಅಂತಂದ್ರ ಬೆಳ್ಳಿ ಪಾತ್ರೆಗಳೇನಾದ್ರೂ ಸಿಕ್ಕಾಪಟ್ಟೆ ಕಪ್ ಆಗಿದ್ವಪ್ಪ ಅಂತಂದ್ರ ಆ ಪಾತ್ರೆಗಳ ಮ್ಯಾಗ ಐತ್ ನೋಡ್ರಿ ಒಂದ್ ಸ್ವಲ್ಪ ಕೋಲ್ಗೇಟ್ ಟೂತ್ ಪೇಸ್ಟ್ ನ ಹಚ್ಕೋರಿ. ಟೂತ್ ಪೇಸ್ಟ್ ನ ಐತ್ ನೋಡ್ರಿ ಎಲ್ಲಿ ಕಪ್ ಕಲಿ ಆಗಿರ್ತಾವ ನೋಡ್ರಿ ಆ ಒಂದ ಬೆಳ್ಳಿ ಐಟಮ್ ಮ್ಯಾಗ ಅಲ್ಲಿ ಪೂರ್ತಿ ಸಂದಿ ಪೂರ್ತಿ ಐತ್ ನೋಡ್ರಿ ಹಚ್ಕೋರಿ. ಹಚ್ಕೊಂಡ್ ಮ್ಯಾಗ ಐತ್ ನೋಡ್ರಿ ಒಂದ್ ವೇಸ್ಟ್ ಬ್ರಷ್ ತೋರಿ, ಇಲ್ಲಪ್ಪ ಅಂತಂದ್ರ ಒಂದ್ ಒಣ ಬಟ್ಟಿ ತೋರಿ. ಒಣ ಬಟ್ಟಿ ಇಲ್ಲ ಬ್ರಷ್ಲಿ ಐತ್ ನೋಡ್ರಿ ನೀವ ಈ ಬೆಳ್ಳಿ ಐಟಮ್ ನ ಐತ್ ನೋಡ್ರಿ ಪೇಸ್ಟ್ ಹಚ್ಚಿ ತಿಕ್ಕ್ರಿ. ಒಂದ್ 5 ರಿಂದ 10 ನಿಮಿಷ ತನ ಐತ್ ನೋಡ್ರಿ ಪೂರ್ತಿ ಆ ಒಂದ ಬೆಳ್ಳಿ ಐಟಮ್ ಮೊದ್ಲಿನಂಗ ಹೊಳಿಯುವಂಗ ಐತ್ ನೋಡ್ರಿ ನೀವ ಕ್ಲೀನ್ ಆಗುತ್ತನ ತಿಕ್ಕ್ರಿ. ತಿಕ್ಕದ್ ಮ್ಯಾಗ ಐತ್ ನೋಡ್ರಿ ನೀರ್ಲೆ ತೊಳೆದ ಒಣ ಬಟ್ಟಿಲೆ ವರ್ಷಿದ್ರಪ್ಪ ಅಂತಂದ್ರ ಆ ಒಂದ ಬೆಳ್ಳಿ ಪಾತ್ರೆಗಳೈತ್ ನೋಡ್ರಿ ಸಿಕ್ಕಾಪಟ್ಟೆ ಚಂದಂಗ ಐತ್ ನೋಡ್ರಿ ಕ್ಲೀನ್ ಆಗ್ಬಿಟ್ಟಿರ್ತಾವು. ಮೊದ್ಲಿನಂಗ ಹೊಳಿಲಕ್ ಸ್ಟಾರ್ಟ್ ಆಗ್ಬಿಟ್ಟಿರ್ತಾವು. ಮೂರನೇ ಐಡಿಯಾ ಯಾವ್ದಪ್ಪ ಅಂತಂದ್ರ ಈ ಒಂದ್ ಐಡಿಯಾ ಬಹಳ ಅಂದ್ರ ಬಹಳ ಎಫೆಕ್ಟಿವ್ ಆಗೈತಿ. ಬಹಳ ಅಂದ್ರ ಬಹಳ ಜಲ್ದಿನೇ ಐತ್ ನೋಡ್ರಿ ಬೆಳ್ಳಿ ಐಟಮ್ಗಳು, ಬೆಳ್ಳಿ ಆಭರಣಗಳು ಜಲ್ದಿನೇ ಕ್ಲೀನ್ ಆಗ್ತಾವ ನೋಡ್ರಿ. ಒಂದ್ ಅರ್ಧ ನಿಂಬು ಹಣ್ಣ ಕಟ್ ಮಾಡ್ಕೋರಿ. ಕಟ್ ಮಾಡ್ಕೊಂಡ್ ಮ್ಯಾಗ ಐತ್ ನೋಡ್ರಿ ಆ ಒಂದ್ ನಿಂಬು ಹಣ್ಣಿನ ಮ್ಯಾಗ ಒಂದ್ ಸ್ವಲ್ಪ ಉಪ್ಪನ ಹಾಕೋರಿ. ಈಗ ಈ ಒಂದ್ ಉಪ್ಪು ಹಾಕದಂತಹ ನಿಂಬೆ ಹಣ್ಣಿಂದ ಐತ್ ನೋಡ್ರಿ ನೀವ ನಿಮ್ ಬಾಡಿ ಮ್ಯಾಗ ಹಾಕೊಳ್ಳುವಂತಹ ಬೆಳ್ಳಿ ಚೈನ್ ಆಗಿರ್ಬೋದು, ಖಡ್ಗ ಆಗಿರ್ಬೋದು, ಉಂಗ್ರ ಆಗಿರ್ಬೋದು, ಬೆಳ್ಳಿ ಪಾತ್ರೆ ಆಗಿರ್ಬೋದು ಇವತ್ತರ್ನ ಐತ್ ನೋಡ್ರಿ ನೀವ ಈ ಒಂದ್ ನಿಂಬೆನ ಉಪ್ಪದಿಂದ ಐತ್ ನೋಡ್ರಿ ತಿಕ್ಕದ್ರಪ್ಪ ಅಂತಂದ್ರ 4 ರಿಂದ 5 ನಿಮಿಷ ತಿಕ್ಕುದ್ರ ಆಗೈತ್ ನೋಡ್ರಿ ಕಪ್ ಕಲೆಗಳೆಲ್ಲ ಐತ್ ನೋಡ್ರಿ ಹೋಗ್ಲಾಕ ಸ್ಟಾರ್ಟ್ ಆಗ್ಬಿಟ್ಟಿರ್ತಾವ. ಬಾಳ ತನ ತಿಕ್ಕದ್ಮ್ಯಾಗ ಪೂರ್ತಿ ನಿಮಗ ಅದು ಚಲೋ ತಂಗ ಬೆಳ್ಳಗ್ ಕಾಣಕತ್ತಪ್ಪ ಅಂತಂದ್ರ ನೀರ್ನ್ಯಾಗ ತೊಳೆದು ನೀವು ಒಣ ಬಟ್ಟಿಲೆ ಒರ್ಸಿದ್ರಪ್ಪ ಅಂತಂದ್ರ ಭಾರಿ ಶೈನಿಂಗ್ ಆಗಿ ಆ ಬೆಳ್ಳಿ ಐಟಮ್ಗಳು ಕಾಣಾಕ ಸ್ಟಾರ್ಟ್ ಆಗ್ಬಿಟ್ಟಿರ್ತಾವ. 4ನೇ ಐಡಿಯಾ ಯಾವ್ದಪ್ಪ ಅಂತಂದ್ರ ಒಂದ್ ಬೌಲ್ ಒಳಗ ಐತ್ ನೋಡ್ರಿ ಹಾಲ್ನ ಹಾಕೋರಿ. ಆ ಹಾಲೊಳಗ ಐತ್ ನೋಡ್ರಿ ಒಂದ್ ಸ್ವಲ್ಪ ವಿನೆಗರ್ನ ಹಾಕೊಂಡು ನಿಮ್ ಮನಿಯೊಳಗ ಬೆಳ್ಳಿ ಐಟಮ್ಗಳು ಯಾವ ಕಪ್ ಆಗ್ಯಾವ ನೋಡ್ರಿ ಅವತರ್ನ ಹಾಕಿ ಒಂದ್ 10-15 ನಿಮಿಷ ತನ ಬಿಡ್ರಿ. ಏನು ತಿಕ್ಕುದಿಲ್ಲ, ಏನು ಮಾಡುದಿಲ್ಲ. 10-15 ನಿಮಿಷ ಆದ್ಮ್ಯಾಗ ಆ ಒಂದ್ ಬೆಳ್ಳಿ ಐಟಮ್ಗಳನ್ನ ಹೊರಗ್ ತೆಗೆದು ನೀರ್ನ್ಯಾಗ ತೊಳೆದು ಒಣ ಬಟ್ಟಿಲೆ ಒರ್ಸಿದ್ರಪ್ಪ ಅಂತಂದ್ರ ಪೂರ್ತಿ ಆ ಬೆಳ್ಳಿ ಐಟಮ್ಗಳು ಐತ್ ನೋಡ್ರಿ ಕ್ಲೀನ್ ಆಗಿಬಿಟ್ಟಿರ್ತಾವು. ಈ ಒಂದ್ ವಿನೆಗರ್ ಮತ್ತ ಹಾಲ್ದಿಂದ ಬಂದಂತ ರಿಯಾಕ್ಷನ್ ದಿಂದ ಐತ್ ನೋಡ್ರಿ ಆ ಬೆಳ್ಳಿ ಐಟಮ್ ಮ್ಯಾಗಿಂದ ಕಪ್ಪು ಕೆಲೆ ಹೋಗ್ಬಿಟ್ಟಿರ್ತಾವ. ಐಡಿಯಾ ಯಾವ್ದಪ್ಪ ಅಂತಂದ್ರ ಒಂದ್ ಸ್ವಲ್ಪ ಮೈದಾ ಹಿಡ್ತವ್ರಿ. ಆ ಒಂದು ಮೈದಾ ಹಿಟ್ನ ಒಂದ್ ಬೌಲ್ ಒಳಗ್ ತಗೊಂಡು ಅದ್ರೊಳಗೆ ಐತ್ ನೋಡ್ರಿ ಒಂದ್ ಸ್ವಲ್ಪ ಹಾಲ್ನ ಹಾಕೊಂಡು ಚಂದಂಗ್ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತಯಾರ್ ಮಾಡ್ರಿ. ಈ ಒಂದು ಮೈದಾ ಐಟಮ್ ಮತ್ತ ಹಾಲ್ನ ಮಿಕ್ಸ್ ಮಾಡದಂತ ಪೇಸ್ಟ್ ನ ಐತ್ ನೋಡ್ರಿ ನೀವ ಬೆಳ್ಳಿ ಐಟಮ್ಗಳಿಗೆ ಐತ್ ನೋಡ್ರಿ ಹಚ್ರಿ. ಪೂರ್ತಿ ಹಚ್ಚಿದ್ಮ್ಯಾಗ ಐತ್ ನೋಡ್ರಿ 5 ರಿಂದ 10 ನಿಮಿಷ ಬಿಡ್ರಿ. 10 ನಿಮಿಷ ಆದ್ಮ್ಯಾಗ ನೀರ್ ತಿಂತ ಐತ್ ನೋಡ್ರಿ ಚಂದಂಗ ತೊಳೆದು ವರ್ಷಿದ್ರಪ್ಪ ಅಂತಂದ್ರ ಒಣ ಬಟ್ಟಿಲೆ ಅವಾಗ ಬೆಳ್ಳಿ ಐಟಮ್ಗಳು ಬಹಳ ಅಂದ್ರ ಬಹಳ ಕ್ಲೀನ್ ಆಗಿ ಐತ್ ನೋಡ್ರಿ ಕಾಣಾಕ ಚಾಲು ಆಗ್ಬಿಟ್ಟಿರ್ತಾವು. ಸೊ ಈ ಒಂದ್ ಐಡಿಯಾಗಳನ್ನ ಐತ್ ನೋಡ್ರಿ ನೀವು ನಿಮ್ಮ ಒಂದು ಡೈಲಿ ಲೈಫ್ ಒಳಗ ಬಳಸ್ಕೋರಿ ಬೆಳ್ಳಿ ಐಟಮ್ಗಳನ್ನ ಕ್ಲೀನ್ ಮಾಡೋ ಸಂಬಂಧ. ಇದರದಿಂದ ಐತ್ ನೋಡ್ರಿ ನಿಮ್ಮ ರೊಕ್ಕ ಉಳಿತಾವು, ನಿಮ್ಮ ಒಂದ ಟೈಮ್ ಉಳಿತೈತಿ ಮಾರ್ಕೆಟಿಗೆ ಹೋಗೋದು ಬರೋದು.